ಇಲ್ಲ, ನಾನು ಟಚ್ಚಲ್ಲಿದ್ದೀನಿ, ಅವರ ಮಿಸ್ಸಸ್ ಜೊತೆ ನಾನು ಟಚ್ಚಲ್ಲಿದ್ದೀನಿ. ಇದು ಅವ್ರಿಗೆ ಇನ್ನು ಟ್ರೀಟ್ಮೆಂಟು ಸರ್ಜರಿ ಅಂತ ಹೇಳ್ತಾ ಇದ್ದಾರೆ. ಹಾಸ್ಪಿಟ್ಲಲ್ಲಿದ್ದರು. ಖಂಡಿತ ಫಸ್ಟ್ ಅವ್ರು ರೆಸ್ಟ್ ತಗೊಂಡು ಆರೋಗ್ಯ ಸರಿಪಡಿಸ್ಕೋಬೇಕು. ಅವ್ರ ಬೇಲ್ದು ಇನ್ನೇನೇನು ಲೀಗಲ್ ಚಾಲೆಂಜಸ್ ಇದೆ ಅದನ್ನೆಲ್ಲ ಫೇಸ್ ಮಾಡಿ ಹೊರಗಡೆ ಬರ್ತಾರೆ ಅನ್ನೋವಂಥ ಆಸೆ ಇಟ್ಕೊಂಡಿರೋರೆಲ್ಲ ನಾವೆಲ್ಲ. ಸೊ ಅದೆಲ್ಲ ಆಗಲಿ. ಆ ಇನ್ಸಿಡೆಂಟ್ ಆದ್ಮೇಲೆ ಸುದೀರ್ಘವಾಗಿ ಒಂದು ಎಕ್ಸೆಲ್ ತಾವು ಪೋಸ್ಟ್ ಮಾಡಿದ್ರಿ. ಹೌದು. ಹೀಗಾಗಿ ಬಹಳ ದಿನಗಳಾಗಿವೆ. ಈ ಸಂದರ್ಭಕ್ಕೆ ಏನು ಹೇಳ್ತೀರಿ ಮೇಡಮ್? ಅದನ್ನು ಪೋಸ್ಟ್ ಮಾಡಿರೋದಕ್ಕೂ ಇವಾಗಕ್ಕೂ ಅಂದರೆ ಏನು ಅಂದರೆ ನನ್ನ ಸ್ಟ್ಯಾಂಡ್ ಏನು ಅಂತ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ ಅದರಲ್ಲಿ. ಡೆಫಿನೆಟ್ಲಿ ನಮ್ಮ ಸಂಬಂಧ ಏನಿದೆ, ನಮ್ಮ ಈಕ್ವೇಷನ್ ಏನಿದೆ ಅದು ಹಾಗೆ ಉಳಿಯುತ್ತೆ. ನನ್ನ ಲೈಫ್ ಇರೋವರೆಗೂ ದರ್ಶನ್ ನನ್ನ ಮಗನೇ. ಏನಿದ್ರು ಒಳ್ಳೆಯದಾಗಬೇಕು, ಎಲ್ಲ ನಿಜಾಂಶ ಏನು ಅಂತ ಹೊರಗೆ ಬರಬೇಕು, ಅವರು ನಿರಪರಾಧಿ ಅಂತ ಸಾಬೀತಾಗಬೇಕು ಅನ್ನೋದು ನನ್ನ ಆಸೆ. ಅದು ನಿಮಗೆ ಯಾವ ರೀತಿ ಹೋಪ್ ಇದೆ ಮೇಡಮ್? ಖಂಡಿತ ಇದೆ ಹೋಪ್. ಈಗ ಬೇಲಲ್ಲಿ ಇಂಟ್ರಿಮ್ ಬೇಲೆ, ಬಟ್ ಈಸ್ ಕಮ್ ಔಟ್ ಆನ್ ಬೇಲ್. ಮುಂದಿನ ದಿನಗಳಲ್ಲಿ ಅವ್ರ ಪರ ಲಾಯರ್ಸ್ ಯಾರಿದ್ದಾರೆ ಖಂಡಿತ ಒಂದು ನಿಜಾಂಶ ಏನು ಅನ್ನೋದನ್ನು ಪ್ರೂವ್ ಮಾಡ್ತಾರೆ ಅನ್ನೋ ನಂಬಿಕೆ ಅಂತೂ ಇದೆ ನನಗೆ. ಯಾಕಂದರೆ ಕೆಲವೊಂದಿಷ್ಟು ಟೆಕ್ನಿಕಲ್ಸ್ ಎವಿಡೆನ್ಸು, ಸಾಕ್ಷ್ಯಾಧಾರ ಇವುಗಳನ್ನು ನೋಡಿದ್ರೆ ಬೆಲೆ ಸಿಗಲ್ಲ ಅನ್ನೋಂಥದ್ದು ನೋಡಿ. ಲೀಗಲ್ ಟೆಕ್ನಿಕಾಲಿಟೀಸ್ ನಮ್ಗೆ ಗೊತ್ತಾಗೋಕ್ಕೆ ಚಾನ್ಸ್ ಇಲ್ಲ. ನಾವೇನಿದ್ರು ನಾವು ಖಂಡಿತ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಡ್ತೀವಿ, ಎಲ್ಲ ಸರಿಯಾಗಬೇಕು, ಅವನು ಆಚೆ ಬರಬೇಕು ಅನ್ನೋದೇ ನಮ್ಮ ಆಸೆ. ಈಗ ಮಧ್ಯಂತರ ಜಾಮೀನು ಸಿಗುವ ನಿರೀಕ್ಷೆ ಯಾವ ಥರ ಇದೆ? ಈಗ ಅವರು ಪತ್ನಿ ಜೊತೆ ಚರ್ಚೆ ಮಾಡಿದ್ದಾರೆ, ಯಾವ ರೀತಿ ನಡೀತಾ ಇದೆ? ಅಲ್ಲ, ನಾನು ಹೇಳಿದ್ನಲ್ಲ, ಲೀಗಲಿ ತುಂಬ ಡೀಪಾಗಿ ನಮ್ಗೆ ಗೊತ್ತಾಗೋದು ಇಲ್ಲ. ಅವರು ಪತ್ನಿ ಎಲ್ಲ ರೀತಿ ಎಫರ್ಟು ಅವ್ರು ಹಾಕ್ತಾ ಇದ್ದಾರೆ, ಅವ್ರು ಓಡಾಡ್ತಾ ಇದ್ದಾರೆ, ಎಲ್ಲನೂ ಮಾಡ್ತಾ ಇದ್ದಾರೆ ಅಂತ ನೀವೆಲ್ಲರೂ ನೋಡ್ತಾ ಇದ್ದೀರಾ. ಇನ್ನು ಉಳಿದಿದ್ದು ಲಾಯರ್ಸು ಅವ್ರ ಕೆಲಸ ಅವ್ರು ಮಾಡ್ತಾರೆ. ನಾವೇನಿದ್ರು ಮೋರಲ್ ಸಪೋರ್ಟ್ ಕೊಡೋಕ್ಕೆ ಆಗುತ್ತೆ ಬಿಟ್ಟರೆ ಅದಕ್ಕಿಂತ ನಾವೇನು ಹೆಚ್ಚಾಗಿ ಮಾಡೋಕ್ಕೆ ಈ ಒಂದು ಸಂದರ್ಭದಲ್ಲಿ ಚಾನ್ಸ್ ಇಲ್ಲ ನಮಗೂ. ಸೊ ಒಳ್ಳೇದಾಗಬೇಕು ಅಂತ ನಿರೀಕ್ಷೆಯಲ್ಲಿದ್ದೀವಿ ಅಷ್ಟೇ. ಆರೋಗ್ಯ ಸ್ಥಿತಿ ಹೇಗಿದೆ ಅಂತ ಅದೇ ಬೆನ್ನೋವು ತುಂಬ ಇದೆ ಅದಕ್ಕೆ. ಬಟ್ ಅವ್ರಿಗೇನು ಸರ್ಜರಿ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋ ಥರ ಕೇಳ್ಪಟ್ಟೆ ನಾನು. ಯಾಕಂದರೆ ಸರ್ಜರಿ ಮಾಡಿದ್ರೆ ರಿಕವರಿ ಪೀರಿಯಡ್ ತುಂಬ ಇರುತ್ತೆ. ಆಮೇಲೆ ಖಂಡಿತ ಹೊರಗೆ ಬಂದು ಶೂಟಿಂಗು ಅರ್ಧಕ್ಕೆ ನಿಂತೋಗಿರೋ ಮೂವೀಸು ಅದಕ್ಕೆಲ್ಲ ತುಂಬಾ ಅಲ್ಲಿ ಸಿನಿಮಾ ಇಂಡಸ್ಟ್ರಿಲೂ ತುಂಬ ಒಂದು ನಷ್ಟವನ್ನು ಫೇಸ್ ಮಾಡ್ತಿರೋ ಒಂದು ಪರಿಸ್ಥಿತಿ. ಸೊ ಅವ್ರ ಬಗ್ಗೆನೂ ನಮಗೆ ಒಂದು ಚಿಂತೆ ಇದೆ. ಸೊ ಇದೆಲ್ಲ ಸರಿ ಹೋಗಲಿ ಅಂತ ನಾವು ಆಶಿಸ್ತೀವಿ.